ನಮಸ್ಕಾರ ವೀಕ್ಷಕರೇ, ಗುಡ್ ಈವ್ನಿಂಗ್, ಶುಭ ಸಂಜೆ. ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಇವತ್ತು ನಾನು ಎಲ್ಲಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತೇ ಆಗಿರ್ತದೆ. ಹೌದು ವೀಕ್ಷಕರೇ, ಬನ್ನಿ ಪ್ರಯಾಣನ ಶುರು ಮಾಡೋಣ. ವೀಕ್ಷಕರೇ, ಇವತ್ತು ನಾನು ತೆಲಂಗಾಣದ ವಿಕಾರಾಬಾದ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ನಾವು ಬಂದಿದ್ದು ನೋಡ್ರಿ ಈ ಕಡೆಯಿಂದ, ಇದೇ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಇದು ಬಂದ್ಬಿಟ್ಟು ಹೈದರಾಬಾದ್ ಸಿಟಿಯಿಂದ ಒಂದೆರಡು ಸ್ಟಾಪ್ ಆದಮೇಲೆ ವಿಕಾರಾಬಾದ್ ಬರುತ್ತೆ ತೆಲಂಗಾಣದಲ್ಲಿ. ಸೊ ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ ವಿಕಾರಾಬಾದ್ ಅಂದರೆ ಹೈದ್ರಾಬಾದಿಂದ ಬೆಳಗಾವಿಗೆ ಒಂದು ಸ್ಪೆಷಲ್ ಟ್ರೈನ್ ಹಾಕಿದ್ದಾರೆ ವೀಕ್ಲಿ. ಸೊ ಅದರಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಹೆಚ್ಚಿನ ಮಾಹಿತಿಯನ್ನು ಪ್ರಯಾಣ ಮಾಡ್ತಾ ನಿಮ್ಮ ಜೊತೆಲೇ ಹಂಚ್ಕೊಳ್ತೀನಿ. ಇವಾಗ ಒಳಗಡೆ ಬಂದ್ವಿ, ನೋಡ್ರಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಸದ್ಯ ಪ್ಲಾಟ್ಫಾರ್ಮಲ್ಲಿ ಯಾವ ಟ್ರೈನ್ ಇಲ್ಲಲ್ಲ, ಸೊ ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಟ್ರೈನ್ ಅನೌನ್ಸ್ ಮಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. For the kind attention of passengers, train number 07043 Hyderabad Deccan Belagavi special coach position for 18 side second LPR third general compartment. ನಾವು ಹೊರಡುವ ಹೈದರಾಬಾದ್ ಬೆಳಗಾವಿ ವೀಕ್ಲಿ ಸ್ಪೆಷಲ್ ಟ್ರೈನ್ 2ನೇ ಪ್ಲಾಟ್ಫಾರ್ಮ್ ಮೇಲೆ ಬರ್ತದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ವಿಕಾರಾಬಾದಿಂದ 6 ಗಂಟೆ ಕೊಟ್ಟಿದ್ದಾರೆ, ಸ್ವಲ್ಪ ಡಿಲೇ ಆಗಿದೆ. ಬನ್ನಿ ಎಲ್ಲ ಡೀಟೇಲ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ವೀಕ್ಷಕರೇ. ಫೈನಲಿ ಹೈದರಾಬಾದ್ ಬೆಳಗಾವಿ ವೀಕ್ಲಿ ಸ್ಪೆಷಲ್ ಟ್ರೈನ್ ಬಂತು 2ನೇ ಪ್ಲಾಟ್ಫಾರ್ಮ್ ಮೇಲೆ 6:20 6 ಗಂಟೆ ಕೊಟ್ಟಿದ್ರು, 20 ನಿಮಿಷ ಡಿಲೇ ಆಗಿ ಬಂದಿದೆ. ಇಲ್ಲೊಂದು 2 ನಿಮಿಷ ಹಾಲ್ಟ್ ಇದೆ ವೀಕ್ಷಕರೇ. ಸೊ 2 ನಿಮಿಷ ಆದಮೇಲೆ ಇಲ್ಲಿಂದ 6:22 ಹೊರಡುತ್ತೋ ಏನೋ ನೋಡೋಣ. ಹೈದರಾಬಾದಿಂದ ಸಂಜೆ 4:30 ಸ್ಟಾರ್ಟ್ ಆಗುತ್ತೆ ಈ ಟ್ರೈನ್. ಯಾವ ರೈಲ್ವೆ ಸ್ಟೇಷನಿಂದ ಅಂದರೆ ಹೈದರಾಬಾದ್ ಡೆಕ್ಕನ್ ನಾಂಪಲ್ಲಿ ರೈಲ್ವೆ ಸ್ಟೇಷನಿಂದ. ಅದಾದಮೇಲೆ ಬೇಗಂಪೇಟ್ ಆದಮೇಲೆ ಲಿಂಗಂಪಲ್ಲಿ ಆದಮೇಲೆ ವಿಕಾರಾಬಾದ್ಗೆ 5:58 ಬರುವ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಹೊರಡುವ ಟೈಮ್ 6 ಗಂಟೆ ಕೊಟ್ಟಿದ್ದಾರೆ. ನಮ್ಮ ಬಂದ್ಬಿಟ್ಟು 3 AC ಇದೆ, B2 ಇದೆ. ಬನ್ನಿ ಹೋಗೋಣ. ಇಲ್ಲಿ ನೋಡ್ರಿ ಬೋರ್ಡ್ ಇದೆ ನೋಡ್ರಿ, ಹಿಂದಿಯಲ್ಲಿ ಬರೆದಿದ್ದಾರೆ ಹೈದರಾಬಾದ್ ಬೆಳಗಾವಿ ಅಂತ 07043. ಆ ಕಡೆಯಿಂದ ಬರಬೇಕಾದ್ರೆ 07044. ಟೈಮ್ ಬಂದ್ಬಿಟ್ಟು 6:22 ಆಗ್ತಾ ಇದೆ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. हैदराबाद डेक्कन बेळगावी स्पेशल प्लेटफॉर्म क्रमांक 2 से रवाना होने को तैयार है. For the kind attention of passengers, train number 07043 Hyderabad Deccan Belagavi special is ready to leave from platform number 2 ನಿಮಿಷ ಹಾಲ್ಟ್ ಆದಮೇಲೆ ವಿಕಾರಾಬಾದ್ ರೈಲ್ವೆ ಸ್ಟೇಷನಿಂದ ಬಿಟ್ಟಿದ್ದಾರೆ. ಸೊ ಇದು ವೀಕ್ಲಿ ಟ್ರೈನ್ ಇದೆ ವೀಕ್ಷಕರೇ, ವಾರದಲ್ಲಿ 1 ದಿವಸ ಇದೆ, ಗುರುವಾರ ಮಾತ್ರ ಹೈದರಾಬಾದಿಂದ. ಸೊ ಪೂರ್ತಿ ಮಾಹಿತಿನ ನಿಮ್ಮ ಜೊತೆಲೆ ಜರ್ನಿ ಮಾಡ್ತಾ ಹಂಚ್ಕೋತೀನಿ. ಪೂರ್ತಿ ವಿಡಿಯೋನ ನೋಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ನಮ್ಮ ಪ್ರಯಾಣ ಶುರು ಮಾಡೋಣ. ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಇಂಟರ್ವ್ಯೂ ತೋರಿಸ್ಬೇಕಂದ್ರೆ ಈ ಥರ ಇದೆ ನೋಡ್ರಿ. ನಿಮಗೆ ಈ ಕಡೆ ಡಸ್ಟ್ಬಿನ್ ಸಿಕ್ತು, ಕೆಳಗೆಲ್ಲ ಈ ಥರ ಕ್ಲೀನ್ ಇದೆ. ಹೈದರಾಬಾದಿಂದ ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ಈ ಕಡೆ ಎಲ್ಲ AC ಕಂಟ್ರೋಲ್ ಮಾಡೋಕ್ಕೆ, ಜಾಸ್ತಿ ಮಾಡೋಕ್ಕೆ, ಕಡಿಮೆ ಮಾಡೋಕ್ಕೆಲ್ಲ ಒಂದು ಫಂಕ್ಷನ್ಸ್ ಅದಾವ. ಈ ಕಡೆ ಬಂದ್ರೆ ನಿಮ್ಗೆ ವಾಶ್ರೂಮ್ಗಳು ಸಿಗ್ತವೆ. ವೆಸ್ಟರ್ನ್ ಮತ್ತು ಇಂಡಿಯನ್ ಇರುತ್ತೆ, ಒಂದು ಕಡೆ ವೆಸ್ಟರ್ನ್, ಒಂದು ಕಡೆ ಇಂಡಿಯನ್. ಈ ಕಡೆ ಮಿರರ್ ಇದೆ, ಕೆಳಗಡೆ ವಾಶ್ ಮಿಷಿನ್ ಇದೆ. ಸೊ ಕ್ಯಾಮ್ರಾ ಸದ್ಯಕ್ಕಿಲ್ಲ ಈ ಬೋಗಿಯಲ್ಲಿ ಕಾಣಿಸ್ತಿಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ. ಒಳಗಡೆ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಎಲ್ಲ ಸೀಟ್ಗೆ ಸಿಂಗಲ್ ಚಾರ್ಜಿಂಗ್ ಸಾಕೆಟ್ಗಳಿದಾವೆ. ಇದು ಬಂದುಬಿಟ್ಟು ಕಾಂಬಿನೇಷನ್ ಅಪ್ಪರ್ ಮಿಡಲ್ ಲೋವರ್ ಎಲ್ಲ ಸೀಟ್ಗೆ ಒಂದೊಂದಿದೆ. ಮತ್ತು ಪರ್ಸನಲ್ ಲೈಟ್ ಕೂಡ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇನ್ನೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಪಿಲ್ಲೋ ಕವರ್ ಹಾಕಕ್ಕೆ. ಈ ಥರ ಕ್ಲೀನ್ನೆಸ್ ಇದೆ ನೋಡಿರಿ. 3+3 ಕಾಂಬಿನೇಷನ್ ಇದಾಗಿದೆ, ಮಿರರ್ ಇದೆ. ಸೊ ಮೇಲೆ ಅಪ್ಪರ್ ಮಿಡಲ್ ಲೋವರ್ ಈ ಥರ ಇದೆ ನೋಡಿ ವೀಕ್ಷಕರೇ. ಈ ಕಡೆ ಬಂದರೆ ಸೈಡ್ ಅಪ್ಪರ್ ಸೈಡ್ ಲೋವರ್, ಇಲ್ಲೂ ಕೂಡ ಸಪ್ರೇಟ್ ಚಾರ್ಜಿಂಗ್ ಸಾಕೆಟ್ ಇದೆ. ಮೇಲೆ ಸಪ್ರೇಟು, ಕೆಳಗಡೆ ಸಪ್ರೇಟು, ಕರ್ಟನ್ ಇದೆ. ಸೊ ನೀವು ನೋಡ್ಬೋದು ವೀಕ್ಷಕರೇ, ಇನ್ನು ರೆಡಿ ಮಾಡ್ತಾವ್ರೆ, ಎಲ್ಲ ಪಿಲ್ಲೋ ಕವರ್ ಹಾಕ್ತಾ ಇದ್ದಾರೆ. ಇನ್ನು ಪೆಟ್ರೋಲ್ ಕೊಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಈ ಥರ ಇದೆ ಹೈದರಾಬಾದ್ ಬೆಳಗಾವಿ ವೀಕ್ಲಿ ಸ್ಪೆಷಲ್ ಟ್ರೈನ್ ವೀಕ್ಷಕರೇ, 07043. ವಿಕಾರಾಬಾದ್ ಆದಮೇಲೆ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬರೋದೆ ತಾಂಡೂರ್ಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 6:35 ಕೊಟ್ಟಿದ್ದಾರೆ.
ನಾವು ಮುಟ್ತಾ ಇದ್ದೀವಿ 7 ಗಂಟೆ ಹತ್ರ. ಇವಾಗ ನಿಮಗೆ ಕಾಣಿಸೋ ಒಂದು 25 ನಿಮಿಷ ಡಿಲೇ ಆಗಿ ಮುಟ್ತಾ ಇದ್ದೀವಿ. ತಾಂಡೂರು ಆದಮೇಲೆ ಬರುವುದೇ ಸೇಡಂ ರೈಲ್ವೆ ಸ್ಟೇಷನ್. ತಾಂಡೂರಿಂದ ಬಿಟ್ಟಿದ್ದಾರೆ. ತಾಂಡೂರಿಗೆ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 ನಿಮಿಷ ಹಾಲ್ಟ್ ಮಾಡಿಬಿಟ್ಟು ಇಲ್ಲಿಂದ ಹೊಡ್ತಾ ಇದ್ದೀವಿ. ನೆಕ್ಸ್ಟ್ ಬರೋದು ಸೇಡಂ, ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ. ತಾಂಡೂರ್ಲಿಂದ ಬಿಟ್ಟು ಒಂದು 4ರಿಂದ 5 ನಿಮಿಷ ಆಯಿತು. ನೋಡ್ರಿ ಸ್ಪೀಡ್ ಹೆಂಗೆ ತೊಗೊತಾ ಇದೆ. ಈ ಸ್ಪೀಡ್ ನೋಡಿದ್ರೆ ಆನ್ ಟೈಮ್ ಮುಟ್ತೀವಿ ಅಂತ ಅನಿಸ್ತಾ ಇದೆ ಬೆಳಗಾವಿಗೆ. ನೆಕ್ಸ್ಟ್ ಸ್ಟೇಷನ್ ಬರೋದು ಸೇಡಂ. ವೀಕ್ಷಕರು, ಇವಾಗ ನಾವು ಎಂಟ್ರಿ ಆಗ್ತಿದ್ದೀವಿ ಯಾದಗಿರಿ ಸಿಟಿಗೆ. ನಾವು ಸೇಡಂ ಸ್ಕಿಪ್ ಮಾಡಿದ್ವಿ, ಏನೋ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಕೆಲಸ ಮಾಡ್ತಾಯಿದ್ದೆ. ಇವಾಗ ನಾವು ಟೈಮ್ ಬಂದುಬಿಟ್ಟು ನಿಮಗೆ ತೋರಿಸ್ಬೇಕಂದ್ರೆ 9 ಗಂಟೆ ಆಗ್ತಾಯಿದೆ. ಇವಾಗ ನಾವು ಯಾದಗಿರಿನ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿಗೆ ಮುಟ್ಟೋ ಟೈಮ್ ಬಂದುಬಿಟ್ಟು 8:28 ನಿಮಿಷ ಕೊಟ್ಟಿದ್ದಾರೆ. ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಸೊ ಒಂದು ಹಾಫ್ ಆನ್ ಅವರ್ ಡಿಲೇ ಮೇಲೆ ನಾವು ಯಾದಗಿರಿನ ಎಂಟ್ರಿ ಆಗ್ತಾಯಿದ್ದೀವಿ ವೀಕ್ಷಕರೇ. ಯಾದಗಿರಿ ಆದಮೇಲೆ ನೆಕ್ಸ್ಟ್ ಬರೋದೇ ಕೃಷ್ಣ ಜಂಕ್ಷನ್. ಅಲ್ಲಿ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿಗೆ ಮುಟ್ಟೋ ಟೈಮ್ ಬಂದ್ಬಿಟ್ಟು 9 ಗಂಟೆ ಕೊಟ್ಟಿದ್ದಾರೆ. ಬಟ್ ಇವಾಗಲೇ 9 ಗಂಟೆ ಆಗಿದೆ. ನೋಡೋಣ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ. 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ವೀಕ್ಷಕರೇ ಅಲ್ಲಿ ಯಾದಗಿರಲ್ಲಿ. ಸೊ ಇವಾಗ ಬಂದುಬಿಟ್ಟು 8:58 ನಿಮಿಷ ಆಗ್ತದೆ. ಇಲ್ಲಿ 1-2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ 1-2 ನಿಮಿಷ ಹಾಲ್ಟ್ ಆದಮೇಲೆ ನಾವು ಇಲ್ಲಿಂದ ಬಿಟ್ಟಿದ್ದೀವಿ. ಸೊ ಯಾದಗಿರಿ ಆದಮೇಲೆ ಕೃಷ್ಣ ಜಂಕ್ಷನ್ ಆದಮೇಲೆ ರಾಯಚೂರು ಜಂಕ್ಷನ್, ಮಂತ್ರಾಲಯಂ ರೋಡ್, ಅಡೋಣಿ. ಮಧ್ಯರಾತ್ರಿ 2:45 ನಿಮಿಷಕ್ಕೆ ಬಳ್ಳಾರಿ ಜಂಕ್ಷನ್ಗೆ ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿ 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆ ರೀಚ್ ಆಗ್ತೀವಿ. ಒಂದು ವೇಳೆ ಎಚ್ಚರ ಇದ್ದರೆ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಯಾದಗಿರಿ ರೈಲ್ವೆ ಸ್ಟೇಷನಿಂದ ಕೊಡ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 9:02 ನಿಮಿಷ ಆಗಿದೆ. ಇವಾಗ ನಾವು ಕೃಷ್ಣ ಜಂಕ್ಷನ್ನ ಮುಟ್ಟಿದ್ದೀವಿ. ನೋಡ್ರಿ ಫುಲ್ ಖಾಲಿ ಕಾಣಿಸ್ತಾ ಇದೆ. ಇವರು ನಮ್ಮ ಟ್ರೈನ್ ಅಟೆಂಡರ್ಸ್ ಆರಾಮ್ಸರಿ ಹೊರಗಡೆ ವಾಕ್ ಮಾಡ್ತವ್ರೆ. ಟೈಮ್ ಬಂದುಬಿಟ್ಟು 9:45 ನಿಮಿಷ ಆಗಿದೆ ವೀಕ್ಷಕರೇ. ನಿಮಗೆ ಕಾಣಿಸ್ತಾ ಇರ್ಬೋದು 9:45 ನಿಮಿಷ. ಬರೋಬ್ಬರಿ ಒಂದು 45 ನಿಮಿಷ ಡಿಲೇ ಮೇಲೆ ನಾವು ರೀಚ್ ಆಗಿದ್ದೀವಿ ಕೃಷ್ಣ ಜಂಕ್ಷನ್. ಇಲ್ಲಿ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಬರೋದೆ ರಾಯಚೂರು ವೀಕ್ಷಕರೇ. ರಾಯಚೂರು ಜಂಕ್ಷನ್ ಆದಮೇಲೆ ಮಂತ್ರಾಲಯಂ ರೋಡ್ ಆದಮೇಲೆ ಅಡೋಣಿ ಆದಮೇಲೆ ಮಧ್ಯರಾತ್ರಿಗೆ ಬಳ್ಳಾರಿ ಜಂಕ್ಷನ್ನ 2:45 ನಿಮಿಷಕ್ಕೆ ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ಎಚ್ಚರ ಇದ್ದರೆ ನಾನು ತೋರಿಸ್ತೀನಿ. ಸೊ ಇದೆ ನೋಡಿರಿ ಕೃಷ್ಣ ಜಂಕ್ಷನ್. ಬನ್ನಿ ನಿಮಗೆ ನೇಮ್ ಬೋರ್ಡ್ ತೋರಿಸ್ತೀನಿ. ಅವಾಗ ಹಿಂದಿಯಲ್ಲಿ ಇತ್ತಲ್ಲ, ಇವಾಗ ನೋಡಿರಿ ಇಂಗ್ಲೀಷಲ್ಲಿರೋದು. ಹೈದರಾಬಾದ್ ಬೆಳಗಾವಿ ಟ್ರೈನ್ ನಂಬರ್ ಬಂದುಬಿಟ್ಟು 07043. ಇದ್ರ ಪಕ್ಕದಲ್ಲೇ ಪ್ಯಾಂಟ್ರಿ ಕೋಚ್ ಇದೆ. ಬಟ್ ಓಪನ್ ಇಲ್ಲ, ಕ್ಲೋಸ್ ಆಗಿದೆ ಸದ್ಯಕ್ಕೆ. ಎಲ್ಲ ಹೊರಗಡೆ ಊಟ ಅದು ಅಂದರೆ ಸೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವೀಕ್ಷಕರೇ. ನಿಮ್ಗೆ ಕಾಣಿಸ್ತಾ ಇರ್ಬೋದು. ಫೈನಲಿ ನಮ್ಮ ಟ್ರೈನ್ ಬಿಟ್ಟಿದೆ ಕೃಷ್ಣ ಜಂಕ್ಷನಿಂದ. ಟೈಮ್ ಬಂದುಬಿಟ್ಟು ಕರೆಕ್ಟ್ 10 ಗಂಟೆ ಆಗಿದೆ. ಬರೋಬ್ಬರಿ 15 ನಿಮಿಷ ಇಲ್ಲಿ ಹಾಲ್ಟ್ ಮಾಡಿದ್ರು ವೀಕ್ಷಕರೇ. ಸೊ ಕೃಷ್ಣ ಜಂಕ್ಷನಿಂದ ಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಬರೋದೇ ರಾಯಚೂರು ಜಂಕ್ಷನ್. ಇವಾಗ ನಾವು ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ನ ಎಂಟರ್ ಆಗ್ತಿದ್ದೀವಿ. ರಾಯಚೂರು ಜಂಕ್ಷನ್ನ ಸ್ಕಿಪ್ ಮಾಡಿದ್ವಿ, ಊಟ ಮಾಡ್ತಾ ಇದ್ವಿ. ಸೊ ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 10:08 ನಿಮಿಷ ಕೊಟ್ಟಿದ್ದಾರೆ. ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ.
ಸುಮಾರು ಒಂದು 40ರಿಂದ 45 ನಿಮಿಷ ಡಿಲೇ ಮೇಲೆ ನಾವು ಮಂತ್ರಾಲಯಂ ರೋಡ್ನ ರೀಚ್ ಆಗಿದ್ದೀವಿ. ನೋಡಿರಿ, ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ಇದೆ ನೋಡಿರಿ, ಸುಂದರವಾಗಿ ಕಾಣಿಸ್ತದೆ ರಾತ್ರಿಗೆ, ಫುಲ್ ಕಲರ್ಫುಲ್ ಲೈಟ್. ಸೊ ಇವಾಗ ಟೈಮ್ ನಿಮ್ಗೆ ಕಾಣಿಸಿರೋದು 10 ಆಗಿ ಒಂದು 53 ನಿಮಿಷ 54 ನಿಮಿಷ ಆಗ್ತಾಯಿದೆ. ಸೊ ನೆಕ್ಸ್ಟ್ ಬರೋದು ಅಡೋನಿ. ಗುಡ್ ಮಾರ್ನಿಂಗ್, ಶುಭೋದಯ ವೀಕ್ಷಕರೇ. ರಾತ್ರಿ ಮಂತ್ರಾಲಯಂ ರೋಡ್ ಆದಮೇಲೆ ನಾವು ಮಲ್ಕೊಂಡ್ಬಿಟ್ವಿ. ಸೊ ಅಡೋಣಿ, ಬಳ್ಳಾರಿ ಜಂಕ್ಷನ್, ತೋರಣಗಲ್ಲು, ಹೊಸಪೇಟೆ ಜಂಕ್ಷನ್, ಕೊಪ್ಪಳ, ಬಾಣಾಪುರ, ಗದಗ ಜಂಕ್ಷನ್ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಇವಾಗ ಬೆಳಿಗ್ಗೆ ಹುಬ್ಬಳ್ಳಿ ಹತ್ರ ಬರ್ತಾ ಇದ್ದೀವಿ. ಈ ನೆಕ್ಸ್ಟ್ ಸ್ಟೇಷನ್ ಇರೋದೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್. ಅಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 7 ಆಗಿ 15 ನಿಮಿಷ ಕೊಟ್ಟಿದ್ದಾರೆ. ನೋಡೋಣ, ಅಲ್ಲಿ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ, ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ವೀಕ್ಷಕರೇ, ಹೈದರಾಬಾದಿಂದ ಬೆಳಗಾವಿ ವೀಕ್ಲಿ ಸ್ಪೆಷಲ್ ಟ್ರೈನ್ 07043 ರೂಟ್ ಬಗ್ಗೆ ಹೇಳ್ಬೇಕಂದ್ರೆ, ಹೈದರಾಬಾದ್ ಡೆಕ್ಕನ್ ರೈಲ್ವೆ ಸ್ಟೇಷನ್ ಬಿಟ್ಟಿದ ಮೇಲೆ ಸೊ ಬೇಗಂಪೇಟ್, ಲಿಂಗಂಪಲ್ಲಿ, ವಿಕಾರಾಬಾದ್ ಆದಮೇಲೆ ತಾಂಡೂರು, ಸೇಡಂ, ಯಾದಗಿರಿ, ಕೃಷ್ಣಾ ಜಂಕ್ಷನ್, ರಾಯಚೂರು ಜಂಕ್ಷನ್, ಮಂತ್ರಾಲಯಂ ರೋಡ್, ಅಡೋಣಿ, ಬಳ್ಳಾರಿ ಜಂಕ್ಷನಲ್ಲೇ ತೋರಣಗಲ್ಲು ಜಂಕ್ಷನ್, ಹೊಸಪೇಟೆ ಜಂಕ್ಷನ್, ಕೊಪ್ಪಳ, ಬಾಣಾಪುರ ಮತ್ತು ಗದಗ ಜಂಕ್ಷನ್, ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್, ಅದಾದಮೇಲೆ ಧಾರವಾಡ, ಅಲ್ನಾವರ್ ಜಂಕ್ಷನ್, ಲೋಂಡಾ ಜಂಕ್ಷನ್ ಆದಮೇಲೆ ಕೊನೆಗೆ ಬೆಳಗಾವಿಗೆ ಮುಟ್ಟುವ ಟೈಮ್ ಬಂದರೆ 10 ಆಗಿ 30 ನಿಮಿಷ ಕೊಟ್ಟಿದ್ದಾರೆ ವೀಕ್ಷಕರೇ. ಇವಾಗ ಕುಸುಗಲ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೀವಿ. ಹೈದ್ರಾಬಾದಿಂದ ಬೆಳಗಾವಿಗೆ ವೀಕ್ಲಿ ಸ್ಪೆಷಲ್ ಟ್ರೈನ್ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ, ಸ್ಲೀಪರ್ ಕ್ಲಾಸ್ಗೆ 575 ರೂಪಾಯಿ ಇದೆ, 3AC 1520 ರೂಪಾಯಿ ಇದೆ, ಸೆಕೆಂಡ್ AC 2090 ರೂಪಾಯಿ ಇದೆ, ಫಸ್ಟ್ AC 3200 ರೂಪಾಯಿ ಇದೆ ವೀಕ್ಷಕರೇ. ರೇಕ್ ಟೈಪ್ ಬಂದುಬಿಟ್ಟು LHB ಇದಾಗಿದೆ. ಸೊ ಟೋಟಲ್ ನಿಮಗೆ ಸ್ಲೀಪರ್ ಕ್ಲಾಸ್ ಬಂದುಬಿಟ್ಟು 7 ಸ್ಲೀಪರ್ ಕ್ಲಾಸ್ ಇದೆ, 3AC ಬಂದುಬಿಟ್ಟು 4 ಇದೆ, 2AC 3 ಇದೆ, ಫಸ್ಟ್ AC ಬಂದುಬಿಟ್ಟು 1 ಇದೆ, ಜನರಲ್ ಕೋಚ್ ಬಂದುಬಿಟ್ಟು 4 ಇದೆ ವೀಕ್ಷಕರೇ. ಇಲ್ಲಿ ಕುಸುಗಲ್ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲೇನು ಹಾಲ್ಟ್ ಇಲ್ಲ, ಬಟ್ ಮೇ ಬಿ ಕ್ರಾಸಿಂಗ್ ಇದೆ. ನೋಡ್ರಿ, ಬೆಳಗ್ಗೆ ಎಷ್ಟು ಕೂಲಾಗಿ ಕಾಣಿಸ್ತದೆ ನೋಡ್ರಿ ಕುಸುಗಲ್ ರೈಲ್ವೆ ಸ್ಟೇಷನ್. ವೀಕ್ಷಕರೇ, ಈ ಟ್ರೈನ್ ಬಂದ್ಬಿಟ್ಟು ಹುಬ್ಬಳ್ಳಿ ವಿಜಯಪುರ ಪ್ಯಾಸೆಂಜರ್ ಟ್ರೈನ್ ಆಗಿದೆ ನೋಡ್ರಿ, 06919. ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ರು, ಕ್ರಾಸಿಂಗ್ ಇತ್ತಲ್ಲ ಅದಕ್ಕೋಸ್ಕರ. ಇವಾಗ ಕುಸುಗಲ್ ರೈಲ್ವೆ ಸ್ಟೇಷನ್ ಇಂದ ಬಿಡ್ತಾ ಇದ್ದೀವಿ ನೋಡಿ. ವೀಕ್ಷಕರೇ, ಟೈಮ್ ಬಂದ್ಬಿಟ್ಟು 6 ಆಗಿ 50 ನಿಮಿಷ ಆಗಿದೆ. ಸೊ ಇವಾಗ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾ ಇದ್ದೀವಿ. ಅಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 7 ಆಗಿ 15 ನಿಮಿಷ ಕೊಟ್ಟಿದ್ದಾರೆ. ಬೇಗನೆ ರೀಚ್ ಆಗ್ತಾ ಇದೀವಿ ಅನ್ಕೊತೀನಿ. ನೋಡೋಣ, ಪ್ಲಾಟ್ಫಾರ್ಮ್ಗೆ ಹೋದ್ಮೇಲೆ ಎಷ್ಟು ಗಂಟೆಗೆ ನಾವು ರೀಚ್ ಆಗಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ವೀಕ್ಷಕರೇ, 6 ಆಗಿ 54 ನಿಮಿಷಕ್ಕೆ ನಾವು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ಗೆ ತಲುಪ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 20ರಿಂದ 21 ನಿಮಿಷ ಅರ್ಲಿನೇ ನಾವು ರೀಚ್ ಆಗ್ತಾ ಇದ್ದೀವಿ. ನೋಡ್ರಿ, ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದೆ ಅದ ನೋಡ್ರಿ. 3ನೇ ಪ್ಲಾಟ್ಫಾರ್ಮ್ ನಮ್ಮ ಟ್ರೈನ್ ಬಂದು ನಿಂತಿದೆ. ಒಂದು 20 ನಿಮಿಷ ಬೇಗನೆ ಬಂದಿವಿ. ಇಲ್ಲಿಗೆ ಮುಟ್ಟೋ ಟೈಮ್ ಬಂದ್ಬಿಟ್ಟು 7 ಆಗಿ 15 ನಿಮಿಷ ಕೊಟ್ಟಿದ್ರು. ನಾವು ರೀಚ್ ಆಗಿದ್ದೀವಿ 6 ಆಗಿ 55 ನಿಮಿಷಕ್ಕೆ.
10 ನಿಮಿಷ ಹಾಲ್ಟ್ ಕೊಟ್ಟಿದ್ರು, ಬಟ್ ನಮ್ಗೆ ಜಾಸ್ತಿನೇ ಸಿಗ್ತಿದೆ, ಅಂದರೆ ಹಾಫ್ ಆನ್ ಅವರ್ ಹಾಲ್ಟ್ ಇದೆ. ಇಲ್ಲಿಂದ ಹೊರಡುವ ಟೈಮ್ ಅಂತೂ 7:25 ನಿಮಿಷ ಕೊಟ್ಟಿದ್ದಾರೆ. ಏಳಾಗಿ 30 ನಿಮಿಷ ಆಗ್ತಾ ಇದೆ. ನಾವು ಹೊರಡುವ ಹೈದರಾಬಾದ್ ಬೆಳಗಾವಿ ವೀಕ್ಲಿ ಸ್ಪೆಷಲ್ ಟ್ರೈನ್ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಂದ ಹೊರಡ್ತಾ ಇದೆ ನೋಡಿ ವೀಕ್ಷಕರೇ. ಸ್ವಲ್ಪ ಒಂದು 5 ನಿಮಿಷ ಡಿಲೇ ಆಗ್ತಾ ಯಾಕೆ ಬಂತಂದರೆ ಬೆಳಗಾವಿಯಿಂದ KSR ಬೆಂಗಳೂರಿಗೆ ಹೊರಡುವ ವಂದೇ ಭಾರತ್ ಬರ್ತಾ ಇತ್ತು. ಸೊ ಒಂದು 4ರಿಂದ 5 ನಿಮಿಷ ಡಿಲೇ ಆಗಿ ಹೊರಡ್ತಾ ಇದೆ. ಸೊ ಆ ಕಡೆ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತಿದೆ, ನಿಮ್ಗೆ ಕಾಣಿಸ್ತಾ ಇರೋದು ಆರೆಂಜ್ ಕಲರು ಸೆಂಟ್ರಲ್ ಒಂದು ಟ್ರೈನ್ ನಿಂತಿದೆ. ಸೊ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸೊ ಅದು ಬಂದಮೇಲೆ ಈ ಟ್ರೈನ್ ಬಿಟ್ಟಿದ್ದಾರೆ ವೀಕ್ಷಕರೇ. ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬರೋದು ಧಾರವಾಡಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 7:50 ನಿಮಿಷ ಕೊಟ್ಟಿದ್ದಾರೆ, 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನಾಲ್ಕರಿಂದ 5 ನಿಮಿಷ ಡಿಲೇ ಆಗಿ ನಾವು ಧಾರವಾಡ ರೈಲ್ವೆ ಸ್ಟೇಷನ್ನ ಎಂಟ್ರಿ ಆಗ್ತಿದ್ವಿ. ಕ್ಲೈಮೇಟ್ ಸಡನ್ಲಿ ಚೇಂಜ್ ಆಗಿದೆ ನೋಡ್ರಿ ವೀಕ್ಷಕರೇ. ಸೀರಿಯಸ್ಲಿ ಒಂದು ಹುಬ್ಬಳ್ಳಿಯಿಂದ ಬೆಳಗಾವಿ ಹೋಗೋ ರೂಟಲ್ಲಿ ಕ್ಲೈಮೇಟ್ ಅಂತೂ ಅದ್ಭುತವಾಗಿರುತ್ತೆ. ಎರಡು ನಿಮಿಷ ಹಾಲ್ಟ್ ಮೇಲೆ ನಾವು ಹೊರಡುವ ಹೈದರಾಬಾದ್ ಬೆಳಗಾವಿ ವೀಕ್ಲಿ ಸ್ಪೆಷಲ್ ಟ್ರೈನ್ 07043 ಧಾರವಾಡ ರೈಲ್ವೆ ಸ್ಟೇಷನಿಂದ ಹೊರಡ್ತಿದೆ ನೋಡ್ರಿ. ಕ್ಲೈಮೇಟ್ ಅಂತೂ ಅದ್ಭುತವಾಗಿದೆ ವೀಕ್ಷಕರೇ, ಸಡನ್ಲಿ ಚೇಂಜ್ ಆಗಿದೆ. ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ವೀಕ್ಷಕರೇ, ನೀವೇನಾದರೂ ಬೆಳಗಾವಿಯಿಂದ ಹೈದರಾಬಾದ್ಗೆ ಈ ಟ್ರೈನ್ಗೆ ಟ್ರಾವೆಲ್ ಮಾಡಬೇಕಂದ್ರೆ ವಾರದಲ್ಲಿ ಶುಕ್ರವಾರ ಒಂದು ದಿವಸ ಇದೆ. ಬೆಳಗಾವಿಯಿಂದ ಮಧ್ಯಾಹ್ನ 1 ಗಂಟೆಗೆ ಬಿಡುತ್ತೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೈದರಾಬಾದ್ಗೆ 7 ಗಂಟೆಗೆ ರೀಚ್ ಆಗುವ ಟೈಮ್ ಕೊಟ್ಟಿದ್ದಾರೆ. ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಸೇಮ್ ಹೈದರಾಬಾದಿಂದ ಬೆಳಗಾವಿಗೆ ಎಷ್ಟಿದೆನೋ ಬೆಳಗಾವಿಯಿಂದ ಹೈದರಾಬಾದ್ ಕೂಡ ಅಷ್ಟೇ ಇದೆ ವೀಕ್ಷಕರೇ. ಬೆಳಗಾವಿಯಿಂದ ಹೈದರಾಬಾದ್ಗೆ ಈ ಟ್ರೈನ್ ನಂಬರ್ ಹೇಳಬೇಕಂದ್ರೆ 07044. ವಿಶ್ವಮಾನವ ಎಕ್ಸ್ಪ್ರೆಸ್ ಬೆಳಗಾವಿಯಿಂದ ಮೈಸೂರು 17325. ವೀಕ್ಷಕರೇ, ಇವಾಗ ಟೈಮ್ ಬಂದುಬಿಟ್ಟು 8:34 ನಿಮಿಷ ಆಗ್ತದೆ. ಇವಾಗ ನಾವು ಅಳ್ನಾವರ್ ಜಂಕ್ಷನ್ನ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದುಬಿಟ್ಟು 8:24 ನಿಮಿಷ ಇದೆ. 10 ನಿಮಿಷ ಡಿಲೇ ಮೇಲೆ ಮುಟ್ತಾ ಇದ್ದೀವಿ.
ವೀಕ್ಷಕರೇ ಈ ಟ್ರೈನ್ ಬಂದ್ಬಿಟ್ಟು 17318 ದಾದರ್ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್. ರೇಕ್ ಟೈಪ್ ಬಂದ್ಬಿಟ್ಟು ICF ಇದೆ ನೋಡಿ. ವೀಕ್ಷಕರೇ ಇವಾಗ ಲೋಂಡಾ ಜಂಕ್ಷನ್ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 9:10 ಕೊಟ್ಟಿದ್ದಾರೆ. ನಾವು ರೀಚ್ ಆಗ್ತೀವಿ 9:20 ಒಂದು 10 ನಿಮಿಷ ಡಿಲೇ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ ವೀಕ್ಷಕರೇ. ಲೋಂಡಾ ಜಂಕ್ಷನ್ ಆದಮೇಲೆ ನೆಕ್ಸ್ಟ್ ಬರೋದೆ ಬೆಳಗಾವಿ. ಟೈಮ್ ಬಂದ್ಬಿಟ್ಟು 10:25 ಆಗ್ತಾಯಿದೆ. ನಾವು ಬೆಳಗಾವಿ ಸಿಟಿನ ಎಂಟರ್ ಆಗಿದ್ದೀವಿ. ಆನ್ ಟೈಮ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಬೆಳಗಾವಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 10:30 ಕೊಟ್ಟಿದ್ದಾರೆ. 5 ನಿಮಿಷ ಇನ್ನೂ ಇದೆ. ಆಲ್ಮೋಸ್ಟ್ ಆಲ್ ಸಿಟಿ ಎಂಟರ್ ಆಗಿದ್ದೀವಿ. ಇನ್ನೊಂದು 5 ನಿಮಿಷ ಇದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ರೈಲ್ವೆ ಸ್ಟೇಷನ್. ವೀಕ್ಷಕರೇ 3 ನಿಮಿಷ ಅರ್ಲಿನೇ ರೀಚ್ ಆಗಿದ್ದೀವಿ. 10:27 ಆಗಿದೆ. ಬೆಳಗಾವಿಗೆ ಮುಟ್ಟುವ ಟೈಮ್ ಅಂದ್ಬಿಟ್ಟು 10:30 ಕೊಟ್ಟಿದ್ದರು. ಇವಾಗ 10:27 ಆಗಿದೆ. 2 ರಿಂದ 3 ನಿಮಿಷ ಅರ್ಲಿನೇ ಬಂದಿದ್ದೀವಿ. ಸೊ ಆನ್ ಟೈಮ್ ಅಂತಲೂ ಹೇಳ್ಬೋದು ವೀಕ್ಷಕರೇ, ನೋ ಪ್ರಾಬ್ಲಮ್. ಹೈದರಾಬಾದಿಂದ ಬೆಳಗಾವಿ ವೀಕ್ಲಿ ಸ್ಪೆಷಲ್ ಟ್ರೈನ್ ನಂಬರ್ ಬಂದ್ಬಿಟ್ಟು 07043. ನಮ್ಮ ಪ್ರಯಾಣ ಇಲ್ಲಿಗೆ ಮುಕ್ತಾಯ ಆಯ್ತು ನೋಡ್ರಿ. ಹೈದರಾಬಾದಿಂದ ಬೆಳಗಾವಿ ವೀಕ್ಲಿ ಸ್ಪೆಷಲ್ ಟ್ರೈನಲ್ಲಿ 07043. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.